ಹಾಯ್. ಇವತ್ತು ಕೂಡ ಮತ್ತೊಂದಿಷ್ಟು ಪ್ಲ್ಯಾನ್ ಮಾಡಿದೆ. ಸೊ ಏನಂದರೆ ನಾನು ಫಂಡಿಂಗೋಸ್ಕರ ಬ್ರ್ಯಾಂಡನ್ನು ಅಪ್ರೋಚ್ ಮಾಡೋದಕ್ಕಿಂತ ಸ್ಪಾನ್ಸರ್ಶಿಪ್ ನಾನಿಲ್ಲಿ ಶೇರ್ ಮಾರ್ಕೆಟಲ್ಲೇ ಹೇಗೆ ಅಮೌಂಟನ್ನು ನಾನು ತೊಗೋಬೋದು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಹೊಸ ಸ್ಟ್ರಾಟಜಿನ ಡಿಸೈನ್ ಮಾಡಿದ್ದೀನಿ. ಸೊ ಏನಂದರೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಕ್ಲಾಶ್ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಆಗ್ಬೋದು. ಆ ಥರ ಒಂದಷ್ಟು ಪ್ಲ್ಯಾನ್ ಮಾಡಿದೆ. ಮುಂಚೆನೂ ಮಾಡಿದ್ದೆ ನಾನು. ಸೊ ಅದ್ರಲ್ಲಿ ಕೆಲವೊಂದೆಲ್ಲ ಲೂಪ್ ಹೋಲ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಇವಾಗ ಒಂದು ಕರೆಕ್ಟಿವ್ ಪ್ಲ್ಯಾನ್ ಥರ ಮಾಡ್ತಾಯಿದ್ದೀನಿ. ಸೊ ಐ ಥಿಂಕ್ ಕರೆಕ್ಟಾಗಿ ವರ್ಕ್ ಆದರೆ ನನಗೆ ಫಂಡಿಂಗ್ ಏನೋ ಪ್ರಾಬ್ಲಮ್ ಆಗಲ್ಲ ಅನಿಸುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಬೆಳಿಗ್ಗೆ ಏಳುವಂಥದ್ದು. ಸೊ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ಬೆಳಿಗ್ಗೆ ಏಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನನ್ನ ಟ್ರಿಪ್ಗೋಸ್ಕರ ನಾನು ಹೇಳಲೇಬೇಕು. ನಿದ್ದೆನ ಏನೋ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಏನಾದ್ರು ಇಲ್ಲ ಅಂದ್ರೆ ಬಸ್ಸಲ್ಲಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡಿದೆ ನಾನು. ಸೊ ಏನಂದರೆ ಇನ್ ಕೇಸು ನಾನು ಯಾವುದೋ ಒಂದು XYZ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಸೊ ಅದು ಡೌನ್ ಹೋಗಿರುತ್ತೆ. ಸೊ ಆವಾಗ ಎವ್ರೇಜ್ ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬೈ ಮಾಡ್ತಾಯಿದ್ದೆ. ಸೊ ಅದೊಂದು ಮಿಸ್ಟೇಕು. ಆಮೇಲೆ ಎವ್ರೇಜ್ ಪ್ರೈಸ್ ಮಾಡೋಕ್ಕಂತೂ ನಾನು ಇಮಿಡಿಯೇಟ್ಲಿ ಬೈ ಮಾಡ್ತಾಯಿದ್ದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ₹100 ಪರ್ಚೇಸ್ ಮಾಡಿಬಿಟ್ರೆ ನೆಕ್ಸ್ಟ್ ಇನ್ನೊಂದು 10 ಮಿನಿಟ್ಸಿಗೆ ಒಂದು 90 ಆಗಿಬಿಟ್ರೆ ನಾನು ಮತ್ತೆ ಬಟ್ ನನ್ನ ನಾಲೆಜ್ ಪ್ರಕಾರ ಆಲ್ಮೋಸ್ಟ್ ನಾವೊಂದು ಹಾಫ್ ಆನ್ ಅವರ್ ಆದರೂ ಒಂದು ಗ್ಯಾಪ್ ಕೊಡಬೇಕಾಗುತ್ತೆ ಒಂದು ಟ್ರೇಡ್ ಮಾಡಿದ ನಂತರ. ಸೊ ಆವಾಗ ಅದು ಏನು ಅಪ್ ಆಗಬೇಕೋ ಏನು ಡೌನ್ ಆಗಬೇಕೋ ಡೌನ್ ಆಗಿರುತ್ತೆ. ಸೊ ಇದೊಂದು. ಆಮೇಲೆ ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ನನ್ನ ಹತ್ರ ಏನು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕೂತ್ಬಿಡ್ತಾಯಿದ್ದೆ. ಸೊ ಆವಾಗ ಅದು ಪ್ರಾಫಿಟ್ ಅಪ್ ಟ್ರೆಂಡಲ್ಲಿದ್ದರೆ ಪರವಾಗಿಲ್ಲ. ಇನ್ ಕೇಸ್ ಏನಾದ್ರು ಡೌನ್ ಓಡಿಸಿದ್ರೆ ಅದು ತುಂಬ ಹೊಡೆತ ಕೊಟ್ಬಿಡುತ್ತೆ. ಸೊ ಅದೊಂದು ಇವಾಗ ಏನು ಪ್ಲ್ಯಾನ್ ಮಾಡ್ತಾಯಿದ್ದೇನೆ ಅಂದರೆ ಪರ್ಸಂಟೇಜ್ ವೈಸನ್ನು ಇನ್ವೆಸ್ಟ್ಮೆಂಟ್ ಒಂದು 25% ಒಂದು ಸಲ ಇನ್ವೆಸ್ಟ್ ಮಾಡುವಂಥದ್ದು. ಆಮೇಲೆ ಉಳಿದಿದ್ದನ್ನು ಇನ್ನೊಂದು ಸಲ ಆ ಥರ ಒಂದಿಷ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವೊಂದು ಕಂಪ್ನಿಯನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿದೆ ಯಾವ ಕಂಪ್ನಿ ಹೆಂಗೆ ಇದಾಗ್ತಾಯಿದೆ. ಯಾಕಂದರೆ ಲಾಸ್ಟು 2 ಇಯರ್ಸಿಂದ ನಾನು ಕಂಟಿನ್ಯೂಸ್ ಮಾಡ್ತಾ ಇರೋದಕ್ಕೆ. ಸೊ ಕೆಲವೊಂದು ಕಂಪ್ನಿ ಟ್ರೆಂಡ್ ನನಗೆ ಗೊತ್ತಿದೆ. ಸೊ ಈಸಿಯಾಗಿ ನಾನು ಇದು ಮಾಡ್ಬೋದು. ಇವಾಗ ಎಲ್ಲ ಅಮೌಂಟ್ ಬ್ಲಾಕ್ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಟ್ರೇಡ್ ಬುಕ್ ಮಾಡಿ. ಇನ್ನೊಂದು ಯಾವುದೋ ಒಂದು ರಿಕವರ್ ಆಗ್ತಾಯಿದೆ. ನಂದು ಆಲ್ಮೋಸ್ಟ್ ಆಗಿದೆ. ಸೊ ಸ್ಟಾರ್ಟ್ ಮಾಡಬೇಕು ಇವಾಗ. ಬಟ್ ಶೇರ್ಸಲ್ಲಿ ಹೆವಿ ಪೊಟೆನ್ಷಿಯಲ್ ಇರುತ್ತೆ. ಬಟ್ ನಮಗೆ ಗೊತ್ತಿರಬೇಕು ಯಾವ ಕಂಪ್ನಿ ಶೇರನ್ನು ತೊಗೋಬೇಕು, ಯಾವಾಗ ತೊಗೋಬೇಕು, ಯಾವಾಗ ಸೇಲ್ ಮಾಡಬೇಕು ಅಂತ. ಇದಿಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ಬೇಜಾನ್ ದುಡ್ಡು ಮಾಡ್ಕೊಂಬಿಡ್ಬೋದು. ಈ ಟ್ರಿಪ್ಪಿಗೆ ಅಮೌಂಟ್ ಎಲ್ಲ ನನಗೆ ಯಾವ ಲೆಕ್ಕನೋ ಅಷ್ಟು ಇದು ಮಾಡ್ಕೊಂಬಿಡ್ಬೋದು. ಸೊ ಬಟ್ ಓನ್ಲಿ ಅಂದರೆ ನಾವು ಟೈಮ್ ಕೊಡಬೇಕಾಗುತ್ತೆ. ಸೊ ಐ ಥಿಂಕ್ ಇವಾಗ ನಾನು ಡಿಸೈನ್ ಮಾಡಿರುವಂಥ ಪ್ಲ್ಯಾನು ನನಗೆಲ್ಲೂ ಹೊಡೆತ ಕೊಡಲ್ಲ ಅನ್ಕೋತೀನಿ. ಈವನ್ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ನನ್ನ ಹತ್ರ ಬೇರೆ ಫಂಡ್ ಇರುತ್ತೆ. ಸೊ ಅದರಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಕ್ರ್ಯಾಶ್ ಆಯಿತು ಅಂತ ಹೇಳಿದ್ರು ಅದು ಕಂಟಿನ್ಯೂಸ್ಲಿ ಆಗ್ತಾ ಇರಲ್ಲ. ಒನ್ ಟೈಮು 1 ಡೇ 2 ಡೇಸ್ ಈ ಥರ ಆಗ್ತಾ ಇರುತ್ತೆ. 1-2-3 ಟೈಮ್ಸ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದರೆ. ಸೊ ಅದಕ್ಕೂ ಕೂಡ ಒಂದು ಸೇಫ್ ಗಾರ್ಡ್ ಥರ ಏನೋ ಒಂದು ಮಾಡ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದೇ ಪ್ಯಾಟರ್ನ್ ಇಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಥರ ಪ್ಯಾಟರ್ನು ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ. ಒಂದೇ ಥರ ಟ್ರೇಡ್ ಮಾಡಿದ್ರೆ ಆಗ್ಲೂಬೋದು, ಆಗದೇನೋ ಇರ್ಬೋದು, ಆ ಥರ ಇರುತ್ತೆ. ಬಟ್ ಇಲ್ಲಿ ನಾವು ಮಲ್ಟಿಪಲ್ ಪ್ಯಾಟರ್ನನ್ನು ಯೂಸ್ ಮಾಡಿದ್ರೆ ಒಂದಲ್ಲಾಗಲಿಲ್ಲ ಅಂದರೂ ಇನ್ನೊಂದರಲ್ಲಾದರೂ ನಮಗೆ ಆಗಿಬಿಡುತ್ತೆ. ಐ ಥಿಂಕ್ ದುಡ್ಡೇ ಮಾಡಬೇಕಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಆಪ್ಷನ್ನು. ನಿಮ್ಮ ಹತ್ರ ಏನಾದ್ರು ನಾಲೆಜ್ ಇದೆ ಅಂತ ಹೇಳಿದ್ರೆ ಸೊ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ನಾಲೆಜ್, ಯುವರ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲ ನೀವು ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ಯಾಲ್ರಿಯಾಗಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮದು ಇನ್ಕಮ್ಗೆ ಲಿಮಿಟ್ ಇರುತ್ತೆ. ಸೊ ಬಟ್ ಇಲ್ಲಿ ನಿಮಗೆ ಅನ್ಲಿಮಿಟೆಡಾಗಿ ಅರ್ನ್ ಮಾಡ್ಕೊಂಬಿಡ್ಬೋದು. ಸೊ ನಾನು ಮ್ಯಾಕ್ಸಿಮಮ್ ಅಂದರೆ ಒಂದು ದಿನಕ್ಕೆ ಒಂದು 60,000 ತನಕ ಮಾಡಿದ್ದೀನಿ. ಸೊ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ಇನ್ನೊಂದಿಷ್ಟು ಕಲಿಬೇಕು. ಸೊ ತುಂಬಾ ಇದೆ ಕಲಿಯೋದು. ಸೊ ಒನ್ ಬೈ ಒನ್ ಕಲಿತಾ ಹೋದರೆ ಆಮೇಲೆ ಒಂದಷ್ಟು ದಿನ ಏನೋ ಒಂದಿಷ್ಟು ರಿಸಲ್ಟ್ ಬರುತ್ತೆ. ಸೊ ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಸೊ ಒಂದೇ ಸಲ ದುಡ್ಡು ಮಾಡೋಕ್ಕಂತ ಟ್ರೈ ಮಾಡ್ತಾರೆ. ಸೊ ಅದಾಗಲ್ಲ. ಸೊ ನಮಗೆ ಪೇಷನ್ಸ್ ಇರಬೇಕಾಗುತ್ತೆ. ಸೊ ಒಂದೇ ಸಲ ಯಾವತ್ತೂ ದುಡ್ಡಾಗಲ್ಲ. ಸೊ ಸಮ್ ಟೈಮ್ ಆಗ್ಬೋದು, ಬಟ್ ಎಲ್ಲ ಟೈಮಲ್ಲಿ ಆಗಲ್ಲ. ಸೊ ಅದಕ್ಕೆ ಪೇಷನ್ಸಿಂದ ಟ್ರೇಡ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸು, ನೀವು ಯಾರನ್ನೇ ನಂಬ್ಕೊಂಡು ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ನಾವೇ ಕಲಿಬೇಕು. ಇವನ್ ನಾನಾದರೂ ಕೂಡ ನಾನೇ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೇ ಕಲ್ತಿರೋದು. 100-200 ಇನ್ವೆಸ್ಟ್ಮೆಂಟ್ ಮಾಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ಆಮೇಲೆ ನನಗೆ ರಿಸಲ್ಟ್ ಬಂದಾಗ ನಾನು ಅದನ್ನು ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮತ್ತು ಪ್ರತಿ ಸಲ ನಾನು ಏನಾದ್ರು ಮಿಸ್ಟೇಕ್ ಮಾಡಿದಾಗ ಅದು ಏನೇ ಆಯಿತು ಅದನ್ನೆಲ್ಲ ಸರಿ ಮಾಡಿ ಕಲ್ತಿರೋದು.
ಸೊ ನಾನು ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಕಂಪ್ನಿಗೆ ಹಾಕಿದ್ದೆ, ಅಂದರೆ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ 3 ಮಂತ್ಗೆ 90% ರಿಟರ್ನ್ಸ್ ಬಂತು. ಈ ಥರ ಇಷ್ಟೊಂದು ರಿಟರ್ನ್ ನಿಮಗೆ ಯಾವ ಇದರಲ್ಲಿ ಸಿಗುತ್ತೆ ಹೇಳಿ, ಯಾವ ಬಿಸ್ನೆಸ್ಸಲ್ಲೂ ಸಿಗಲ್ಲ. ಸೊ ಬಟ್ ಪೇಷನ್ಸ್ ಇರಬೇಕು, ತುಂಬ ಹುಷಾರಾಗಿ ಇದು ಮಾಡಬೇಕು. ಆಮೇಲೆ ಗ್ಲೋಬಲಿ ಅಥವಾ ನ್ಯಾಷನಲ್ ವೈಸ್ ಏನಾದರೂ ಮೇಜರ್ ಚೇಂಜಸ್ ಇದೆ ಅಂತ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಈಸಿಯಾಗೇನೋ ಅಷ್ಟೊಂದೇನೂ ಇರಲ್ಲ, ಬಟ್ ರಿಸ್ಕ್ ಇದೆ, ಬಟ್ ಮಾಡ್ಬೋದು. ಏನಾದರೂ ಲೈಕ್ ಗೌರ್ಮೆಂಟ್ ಚೇಂಜ್ ಆಗುತ್ತೆ ಅಥವಾ ಟ್ಯಾಕ್ಸು ಬೇರೆ ಏನಾದ್ರು ಪಾಲಿಸಿ ಬರುತ್ತೆ ಅಥವಾ ಈ ಥರ ಇದರಲ್ಲೆಲ್ಲ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಬಟ್ ಅದು ಕೂಡ ಒಂದು ರೈಟ್ ಟೈಮ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಇದರಲ್ಲೂ ಕೂಡ ಒಂದಿಷ್ಟು ಟೈಪ್ ಆಫ್ ಟ್ರೇಡ್ ಇರುತ್ತೆ, ಲೈಕ್ ಇಂಟ್ರಾಡೇ ಇರುತ್ತೆ, ಲೈಕ್ ಲಾಂಗ್ ಟರ್ಮು, ಶಾರ್ಟ್ ಟರ್ಮು, ಆಮೇಲೆ ಆಪ್ಷನ್ಸು. ಸೊ ಈ ಥರ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ, ಯಾಕಂದರೆ ಆಪ್ಷನ್ ಎಲ್ಲ ತುಂಬ ರಿಸ್ಕ್ ಇರುತ್ತೆ. ಸೊ ದುಡ್ಡು ಮಾಡ್ಬೋದು, ದುಡ್ಡು ಕಳ್ಕೊಳ್ಳಿಕ್ಕೂ ಬೆಸ್ಟ್ ವೇ ಅಂತ ಹೇಳ್ಬೋದು. ಸೊ ನಾನು ಸದ್ಯದಲ್ಲಿ ಮಾಡ್ತಾ ಇರೋದು ಈಕ್ವಿಟಿ. ಸೊ ಇನ್ ಕೇಸ್ ಏನಾದ್ರು ಪ್ರೈಸ್ ಏನಾದ್ರು ಡೌನ್ ಆಯಿತು ಅಂತ ಹೇಳಾದರೂ ಕೂಡ ನಾನು ಅದನ್ನು ಹೋಲ್ಡ್ ಮಾಡ್ಬೋದು. ಬಟ್ ಹೋಲ್ಡ್ ಮಾಡೋ ಕೆಪಬಿಲಿಟೀಸ್ ಇರಬೇಕಾಗುತ್ತೆ. ಅಂದರೆ ನಮಗೆ ಪರ್ಸ್ನಲ್ ಎಕ್ಸ್ಪೆನ್ಸ್ಗೆ ಏನಾದ್ರು ದುಡ್ಡು ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಸೇಲ್ ಮಾಡಿದ್ರೆ ಲಾಸನ್ನು ಬುಕ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಇವಾಗ ಮಾಡಿದೆ, ನನಗೆ ಸ್ವಲ್ಪ ಅರ್ಜೆಂಟ್ ಇರೋದಕ್ಕೆ. ಸೊ ಅದಕ್ಕೆ ನಾವು ಎಡಿಷ್ನಲ್ಲಿ ಸ್ವಲ್ಪ ಅಮೌಂಟನ್ನು ಎತ್ತಿಟ್ಬಿಡಬೇಕಾಗುತ್ತೆ. ಸೊ ಪ್ರತಿ ಸಲ ಪ್ರಾಫಿಟ್ ಆದಾಗ ನಾನು ಆಲ್ಮೋಸ್ಟ್ 10% ಇಡ್ತಾಯಿದ್ದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಸೊ ಈ ಥರ ಮಾಡ್ತಾ ಹೋದರೆ ನಿಮಗೆ ಏನೋ ಅಷ್ಟೊಂದು ಹೊಡೆತ ಕೊಡಲ್ಲ. ಸೊ ಇನ್ ಕೇಸ್ ಏನಾದ್ರು ಪರ್ಸ್ನಲ್ ಎಕ್ಸ್ಪೆನ್ಸ್ ಏನಾದ್ರು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಮಾರ್ಕೆಟ್ ಏನಾದ್ರು ಡೌನ್ ಹೋದ್ರು ಅದನ್ನು ಕೂಡ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೊಂಬಿಡ್ಬೋದು. ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ. ಬಾಯ್ ಬಾಯ್.